ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಭಾರತ ರಾಷ್ಟ್ರೀಯ ಚಳವಳಿಯ ಹಂತಗಳು. ಇದರಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ 3: ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಗಾಂಧಿ ಯುಗ ಅಥವಾ ಕ್ರಾಂತಿಕಾರಿಗಳು ಅಂತ ಹೇಳ್ತೀವಿ. ಸೊ ಈ 3 ಜನಗಳ ಒಂದು ಯುಗದ ಬಗ್ಗೆ ನಾವು ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಎಲ್ಲ ಕ್ವಶನ್ಸ್ ನಾನು ಇಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಕ್ವಶನ್ಸ್ಗಳು ಎಷ್ಟು ಸಾಧ್ಯನೋ ಅಷ್ಟು ಕ್ವಶನ್ಸ್ಗಳನ್ನ ನಾನು ಈ ಒಂದು ಟಾಪಿಕಿಂದ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ಫಸ್ಟ್ ಬರ್ತಕ್ಕಂಥದ್ದು ಮಂದಗಾಮಿಗಳು. ಮಂದಗಾಮಿಗಳ ಯುಗ ಅಂತ ಹೇಳಿದಾಗ ಇಲ್ಲಿ 1885ರಲ್ಲಿ ಸಾವಿರದ 1905 ತನಕ ಈ ಒಂದು ಮಂದಗಾಮಿಗಳ ಯುಗ ಅಂತ ಬರುತ್ತೆ. ಈ ಒಂದು ಮಂದಗಾಮಿಗಳ ಯುಗದಲ್ಲಿ ಈ ಒಂದು ಏನು ಚಳುವಳಿಯನ್ನು ಆರಂಭ ಮಾಡ್ತಾರೆ ಅದರ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ ಸೀಮಿತ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳುವುದಾಗಿರುತ್ತೆ. ಸೀಮಿತ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ತಕ್ಕಂಥದ್ದು ಈ ಒಂದು ಚಳುವಳಿಯ ಮೊಟ್ಟ ಮೊದಲ ಪ್ರಯತ್ನ ಅಥವಾ ಉದ್ದೇಶವಾಗಿರುತ್ತೆ. ಇದರ ಒಂದು ಕಾಲಾವಧಿ ಬಂದು 1885ರಿಂದ 1905 ಮಂದಗಾಮಿಗಳ ಯುಗ. ಆ್ಯಂಡ್ ಇಲ್ಲಿ ಬರ್ತಕ್ಕಂಥ ಮಂದಗಾಮಿಗಳು ಯಾರೆಲ್ಲ ಬರ್ತಾರೆ ಅಂತ ನೋಡಿದಾಗ ಫಸ್ಟ್ಗೆ ಬರ್ತಕ್ಕಂಥದ್ದು ದಾದಾಬಾಯಿ ನವರೋಜಿ, ಸುರೇಂದ್ರನಾಥ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಮಹಾದೇವ್ ಗೋವಿಂದ್ ರಾನಡೆ, ಪಂಡಿತ್ ಮದನ್ ಮೋಹನ್ ಮಾಳವೀಯ, ಆನಂದ್ ಮೋಹನ್ ಬೋಸ್, ಫಿರೋಜ್ ಶಾ ಮೆಹ್ತಾ, WC ಬ್ಯಾನರ್ಜಿ, ಬದ್ರುದ್ದೀನ್ ತ್ಯಾಬ್ಜಿ, KT ತಿಲಾಂಗ್ ಅಂತಕ್ಕಂಥ ಇಷ್ಟು ಜನ 10 ಜನ ಏನಿದ್ದಾರೆ ಇವರು ಬಂದು ಮಂದಗಾಮಿಗಳ ಒಂದು ಇದರ ಲಿಸ್ಟಲ್ಲಿ ಬರ್ತಾ ಹೋಗ್ತಾರೆ. ಸೊ ಆ್ಯಂಡ್ ತೀವ್ರಗಾಮಿಗಳ ಯುಗ ಅಂತ ಹೇಳಿದಾಗ ನಾನು ಹೇಳಿದಾಗೆ 1885ರಿಂದ 1905 ಬಂದು ಮಂದಗಾಮಿಗಳ ಯುಗ, 1905ರಿಂದ 1919 ಬಂದು ತೀವ್ರಗಾಮಿಗಳು. ಸೊ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು ಲಾಲ್ ಬಾಲ್ಪಾಲ್ ಅಂತ ಹೇಳ್ತೀವಿ. ಸೊ ಇವರು 3 ಜನ ಬರ್ತಕ್ಕಂಥದ್ದು ತೀವ್ರಗಾಮಿಗಳು. ಅದರಲ್ಲಿ ಅರವಿಂದ್ ಘೋಷ್ ಸಹ ಒಬ್ಬರು ತೀವ್ರಗಾಮಿಯಾಗಿರ್ತಾರೆ. ಆ್ಯಂಡ್ ಇವರು ಅರವಿಂದ್ ಘೋಷ್ ತೀವ್ರಗಾಮಿ ಮತ್ತು ಕ್ರಾಂತಿಕಾರಿ ಎರಡರಲ್ಲೂ ಬರ್ತಾರೆ. ಆ್ಯಂಡ್ ಇವರು ತೀವ್ರಗಾಮಿನ ತ್ಯಜಿಸ್ತಾರೆ. ಅದು ಮುಂದೆ ಬರ್ತಾ ಹೇಳ್ತಾ ಹೋಗ್ತೀನದು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರಾಂತಿಕಾರಿಗಳ ಯುಗ. ಇದು ಕ್ರಾಂತಿಕಾರಿ ಅಂತ ಹೇಳಿದ್ರೆ 1919ರಿಂದ 1947 ತನಕ ಈ ಒಂದು ಕ್ರಾಂತಿಕಾರ ಯುಗ ಅಂತ ಬರುತ್ತೆ, ಚಳುವಳಿ ಅಂತ ಬರುತ್ತೆ. ಇಲ್ಲಿ ಬರ್ತಕ್ಕಂಥದ್ದು VD ಸಾವರ್ಕರ್, ಭಗತ್ ಸಿಂಗ್, ಮದನ್ ಲಾಲ್ ಧಿಂಗ್ರಾ, ಕೂದಿನಂ ಬೋಸ್, ಬರೀಂದ್ರ ಕುಮಾರ್ ಘೋಷ್, ಲಾಲ್ ಹರದ್ಯಾಳ್, ರಾಮ್ ಪ್ರಸಾದ್ ಬಿಸ್ಮಿಲ್, ಚಂದ್ರಶೇಖರ್ ಆಜಾದ್, ಚಾಪೇಕರ್ ಸಹೋದರರು, ವಾಸುದೇವ್ ಬಲವಂತ್ ಫಡಕೆ, ಸುಭಾಷ್ ಚಂದ್ರ ಬೋಸ್, ಸೂರ್ಯ ಸೇನ್, ಜತಿನ್ ದಾಸ್, ರಾಜಗುರು, ಸುಖದೇವ್, ಅರವಿಂದ್ ಘೋಷ್ ಇಷ್ಟು ಜನ ಈ ಒಂದು ಕ್ರಾಂತಿಕಾರಿ ಚಳುವಳಿಯಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇದನ್ನ ಬಗ್ಗೆ ಒಂದೊಂದೇ ಕ್ವಶನ್ ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಕ್ವಶನ್ ಬಂದು ಅಭಿನವ ಭಾರತ ಎಂಬ ಗುಪ್ತ ಕ್ರಾಂತಿಗಳ ಸಂಘವನ್ನು ಕಟ್ಟಿದವರು ಯಾರು? ಅಭಿನವ ಭಾರತ ಎಂಬ ಗುಪ್ತ ಕ್ರಾಂತಿಕಾರಿಗಳ ಸಂಘವನ್ನು ಕಟ್ಟಿದವರು ಯಾರು? VD ಸಾವರ್ಕರ್, ರಾಜ್ಗುರು, ಸುಖದೇವ್, ಜತಿನ್ ದಾಸ್ ಅಂತಕ್ಕಂಥದ್ದು ಆಪ್ಷನ್ಸ್ ಇದೆ. ಸೊ ಆನ್ಸರ್ಸ್ ಗೊತ್ತಿರೋ ನೀವು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ಸ್ನ ತಿಳಿಸ್ಬಹುದು. ಆ್ಯಂಡ್ ಇಲ್ಲಿ ಆನ್ಸರ್ನ ನೋಡಿದಾಗ ಆನ್ಸರ್ ಬಂದು VD ಸಾವರ್ಕರು ಈ ಒಂದು ಅಭಿನವ ಭಾರತ ಅಂತಕ್ಕಂಥ ಒಂದು ಗುಪ್ತ ಕ್ರಾಂತಿಗಳ ಸಂಘವನ್ನು ಕಟ್ತಾ ಹೋಗ್ತಾರೆ. ಆ್ಯಂಡ್ VD ಸಾವರ್ಕರ್ ಬಗ್ಗೆ ನಾವು ನೋಡಿದಾಗ ನೋಡಿ, ಇವರು 1883 ಮೇ 28ರಂದು ಜನಿಸ್ತಾರೆ. ಇವರು ಜನಿಸಿದ ಸ್ಥಳ ಬಂದು ಮಹಾರಾಷ್ಟ್ರದ ಭಾಗೋರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇವರು ಅಭಿನವ ಭಾರತ ಎಂಬ ಸಂಸ್ಥೆಯನ್ನು ಸಹ ಸ್ಥಾಪನೆಯನ್ನು ಮಾಡ್ತಾರೆ. ಆ್ಯಂಡ್ ಅಭಿನವ ಭಾರತ ಅಂತಕ್ಕಂಥ ಒಂದು ಸ್ಥಾಪನೆ ಮಾಡಿದ್ರು 1904ರಲ್ಲಿ ಇವರು 1904ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಆ್ಯಂಡ್ ಇವರು ಅತಿ ದೀರ್ಘಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥ ಒಬ್ಬರು ಕ್ರಾಂತಿಕಾರಿಯಾಗಿರ್ತಾರೆ. ನೋಡಿ, ಅತಿ ದೀರ್ಘಕಾಲ ಅಂದರೆ ಅತಿ ಹೆಚ್ಚು ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ ಕ್ರಾಂತಿಕಾರಿಗಳಲ್ಲಿ ಪ್ರಮುಖರು. ಆ್ಯಂಡ್ ಇವ್ರ ಬಗ್ಗೆ ಏನು ಹೇಳಿದಾಗ VD ಸಾವರ್ಕರ್ ಅವರು 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರಂತೆ ಇವರೇ.
1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ಯಾರು ಅಂತ ಕೇಳಿದಾಗ ವಿ ಡಿ ಸಾವರ್ಕರ್ ಅವರು. ಆ್ಯಂಡು ಇವರು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ಪುಸ್ತಕವನ್ನು ಸಹ ರಚನೆಯನ್ನು ಮಾಡ್ತಾರಂತೆ. ಆ್ಯಂಡ್ ಅಂಡಮಾನ್ನಲ್ಲಿರುವ ಸೆಲ್ಯುಲರ್ ಜೈಲಿನಲ್ಲಿ ವಿ ಡಿ ಸಾವರ್ಕರ್ ಪ್ರತಿಮೆ ಸಹ ಈಗ ಇದೆ ಅಂತ ಹೇಳ್ತಾರೆ. ಅಂಡಮಾನ್ನಲ್ಲಿರ್ತಕ್ಕಂಥ ಸೆಲ್ಯುಲರ್ ಜೈಲಿನಲ್ಲಿ ಈ ಒಂದು ವಿ ಡಿ ಸಾವರ್ಕರ್ ಅವರ ಪ್ರತಿಮೆಯೂ ಸಹ ಇದೆಯಂತೆ. ಆ್ಯಂಡ್ ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ತಕ್ಕಂಥದ್ದು ಪೋರ್ಟ್ ಬ್ಲೇರ್ನಲ್ಲಿ. ಆ್ಯಂಡ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕದ ಲೇಖಕರು ಬಂದು ವಿ ಡಿ ಸಾವರ್ಕರ್. ಸೊ 2 ಪುಸ್ತಕವನ್ನು ಬರೀತಾರೆ, ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸು ಮತ್ತು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ 2 ಪುಸ್ತಕಗಳನ್ನು ಬರೀತಾರೆ. ಮತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ 1857 ಸಹ ಇವರು ಕರಿತಾ ಹೋಗ್ತಾರೆ. ಆ್ಯಂಡ್ ಇವರ ಒಂದು ಪ್ರತಿಮೆ ಇರ್ತಕ್ಕಂಥದ್ದು ಅಂಡಮಾನ್ನ ಸೆಲ್ಯುಲರ್ ಜೈಲಿನಲ್ಲಿ. ಆ್ಯಂಡ್ ಇವರ ಒಂದು ಹೆಸರಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣ ಬಂದು ಪೋರ್ಟ್ ಬ್ಲೇರ್ನಲ್ಲಿ. ಓಕೆ ಫ್ರೆಂಡ್ಸ್, ಇಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಅಭಿನವ ಭಾರತ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟು. ಇದರ ಒಂದು ಸ್ಥಾಪಕ ಬಂದು ವಿ ಡಿ ಸಾವರ್ಕರು. ಇದು ಸ್ಥಾಪನೆ ಆಗಿದ್ದು 1904ರಲ್ಲಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ 2ನೇ ಕ್ವಶನ್ ಬಂದು ಇಟಲಿಯ ಕ್ರಾಂತಿವೀರ ಗ್ಯಾರಿಬಾಲ್ಡಿಯನ್ನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಇಟಲಿಯ ಕ್ರಾಂತಿವೀರ ಗ್ಯಾರಿಬಾಲ್ಡಿಯನ್ ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ ಭಾರತೀಯ ವ್ಯಕ್ತಿ ಯಾರು? ಲಾಲಾ ಲಜಪತ್ ರಾಯ್, ಅರವಿಂದ್ ಘೋಷ್, ಎಂ ಲೋಖಂಡೆ, ಜತಿನ್ ದಾಸ್ ಅಂತಕ್ಕಂಥ ಆಪ್ಷನ್ಸ್ ಇದೆ. ನೋಡಿ, ಇಲ್ಲಿ ಇಟಲಿಯ ಕ್ರಾಂತಿವೀರ ಗ್ಯಾರಿಬಾಲ್ಡಿಯವರನ್ನು ಆದರ್ಶವಾಗಿ ಇಟ್ಕೊಂಡಿರ್ತಕ್ಕಂಥ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ನಾವು ಹೇಳಿದಾಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಲಾಲಾ ಲಜಪತ್ ರಾಯ್, ಅರವಿಂದ್ ಘೋಷ್, ಎಂ ಲೋಖಂಡೆ, ಜತಿನ್ ದಾಸ್. ಸೊ ಆನ್ಸರ್ ಬಂದು ಇದಕ್ಕೆ ಲಾಲಾ ಲಜಪತ್ ರಾಯ್. ಸೊ ತೀವ್ರಗಾಮಿಗಳು 4 ಜನ ಬರ್ತಾರೆ, ಲಾಲ್ ಬಾಲ್ಪಾಲ್, ಅದರಲ್ಲಿ ಒಬ್ಬರಾದಂತಹ ಲಾಲಾ ಲಜಪತ್ ರಾಯರವರು ಈ ಒಂದು ಗ್ಯಾರಿಬಾಲ್ಡಿ ಅಂತಕ್ಕಂಥವರನ್ನು ಆದರ್ಶ ವ್ಯಕ್ತಿಯಾಗಿ ಇಟ್ಕೊಂಡು ಇವರು ಬದುಕ್ತಾ ಹೋಗ್ತಾರೆ. ಸೊ ಇವ್ರ ಬಗ್ಗೆ ನಾವು ಹೇಳಿದಾಗ, ಲಾಲಾ ಲಜಪತ್ ರಾಯ್ ಬಗ್ಗೆ ಹೇಳಿದಾಗ, ಇವರು 1865 ಜನವರಿ 28ರಂದು ಜನಿಸ್ತಾರೆ. ಇವರ ಜನ್ಮಸ್ಥಳ ಬಂದು ಪಂಜಾಬ್ನ ಲೂಧಿಯಾನಾ ಅಂತಕ್ಕಂಥ ಒಂದು ಪ್ಲೇಸು. ಆ್ಯಂಡ್ ಇವರನ್ನು ಪಂಜಾಬಿನ ಕೇಸರಿ, ಪಂಜಾಬಿನ ಸಿಂಹ. ಸೊ ಇದು ವೆರಿ ಇಂಪಾರ್ಟೆಂಟು. ಪಂಜಾಬಿನ ಕೇಸರಿ ಅಂತ ಯಾರನ್ನು ಕರೀತಾರೆ ಅಂತ ಸುಮಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಸೊ ಲಾಲಾ ಲಜಪತ್ ರಾಯ್ನ ಪಂಜಾಬಿನ ಕೇಸರಿ ಅಂತ ಕರೀತಾರೆ. ಸೊ ಅವರು ಪಂಜಾಬಲ್ಲಿ ಜನಿಸಿದರು. ಆ್ಯಂಡ್ ಇವರು ತನ್ನ ಗಡಿಪಾರಿನ ಕತೆ ಪುಸ್ತಕವನ್ನು ಬರೆದವರು ಲಾಲಾ ಲಜಪತ್ ರಾಯ್. ಅಂದರೆ ನನ್ನ ಗಡಿಪಾರಿನ ಕತೆ ಪುಸ್ತಕ ಅಂತ ಒಂದು ಪುಸ್ತಕವನ್ನು ಬರೀತಾರೆ. ಆ್ಯಂಡ್ ನೆಕ್ಸ್ಟು ಆರ್ಯ ಸಮಾಜ ಎಂಬ ಪುಸ್ತಕವನ್ನು ಸಹ ಬರೀತಾರೆ. ಆ್ಯಂಡ್ ಅನ್ಹ್ಯಾಪಿ ಇಂಡಿಯಾ. ಸೊ ನೋಡಿ, ಇಲ್ಲಿ ಆರ್ಯ ಸಮಾಜ ಪುಸ್ತಕ ಅಂತದ್ದು ಸಹ ಇಂಪಾರ್ಟೆಂಟ್ ಕ್ವಶನು ಬರ್ತಕ್ಕಂಥದ್ದು. ಇಲ್ಲಿ ಆರ್ಯ ಸಮಾಜ ಆಗಿರ್ಬೋದು, ಪಂಜಾಬಿನ ಕೇಸರಿ ಆಗಿರ್ಬೋದು, ಮತ್ತು ಅನ್ಹ್ಯಾಪಿ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು? ಆ್ಯಂಡ್ ಇಂಗ್ಲಿಷ್ ಡೇವಿಡ್ ಟು ಇಂಡಿಯಾ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ. ಸೊ ಇವ್ರು ಬರ್ತಕ್ಕಂಥ ಒಟ್ಟು 4 ಬಂದು ಇಲ್ಲಿ ನನ್ನ ಗಡಿಪಾರಿನ ಕತೆ ಅಂತಕ್ಕಂಥದ್ದೊಂದು, ನೆಕ್ಸ್ಟು ಆರ್ಯ ಸಮಾಜ, ಅನ್ಹ್ಯಾಪಿ ಇಂಡಿಯಾ, ಇಂಗ್ಲಿಷ್ ಡಿಬೇಟ್ ಟು ಇಂಡಿಯಾ ಅಂತಕ್ಕಂಥ 4 ಪುಸ್ತಕವನ್ನು ಇವರು ಬರಿತಾ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಸೈಮನ್ ಆಯೋಗವನ್ನು ಪ್ರತಿಭಟಿಸಲು ಹೋಗಿ ನಿಧನ ಹೊಂದಿದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಸೈಮನ್ ಆಯೋಗ ಅಂತಕ್ಕಂಥದ್ದು ಏನು ಬರುತ್ತೋ ಈ ಒಂದು ಸ್ವಾತಂತ್ರ್ಯ ಚಳುವಳಿಯ ಇದರಲ್ಲಿ, ಆ ಒಂದು ಸೈಮನ್ ಆಯೋಗವನ್ನು ಪ್ರತಿಭಟಿಸಲು ಹೋಗಿ ನಿಧನವನ್ನು ಹೊಂದಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್. ಓಕೆ ಫ್ರೆಂಡ್ಸ್, ಇಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ 3 ಇಂಪಾರ್ಟೆಂಟ್ ಏನಂತಂದರೆ ಪಂಜಾಬಿನ ಕೇಸರಿ ಯಾರು, ಮತ್ತು ಈ 4 ಪುಸ್ತಕಗಳು ಬರೆದವರು ಯಾರು, ಆ್ಯಂಡ್ ಲಾಲಾ ಲಜಪತ್ ರಾಯರು ಯಾವಾಗ ಸತ್ತರು ಅಥವಾ ಯಾವ ಒಂದು ಇದರಲ್ಲಿ ಸತ್ತರು ಅಂತ ಕೇಳ್ಬೋದು, ಅಥವಾ ಸೈಮನ್ ಆಯೋಗವನ್ನು ಪ್ರತಿಭಟಿಸಲು ಹೋಗಿ ನಿಧನವನ್ನು ಹೊಂದಿರ್ತಕ್ಕಂಥ ಹೋರಾಟಗಾರರು ಯಾರು ಅಂತ ಸಹ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸೊ ನೋಡಿ ಇಲ್ಲಿ ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಸ್ಥಾಪಕರು ಯಾರು? ಸೊ ನಾನು ಹೀಗೇನು ಕ್ವಶನ್ಸ್ಗಳನ್ನ ಮಾಡ್ತಾ ಇದ್ದೀನಿ, ಇದು ಸಹ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು ಈ ಒಂದು ಟಾಪಿಕ್ ಮೇಲೆ. ಆಪ್ಷನ್ಸ್ ಹೀಗಿದೆ: ದಾದಾಬಾಯಿ ನವರೋಜಿ, ಅರವಿಂದ್ ಘೋಷ್, ಎಂ ಲೋಖಂಡೆ, ಜತಿನ್ ದಾಸ್. ಸೊ ನೋಡಿ, ವಾಯ್ಸ್ ಆಫ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆಯ ಸ್ಥಾಪಕರು ಬಂದು ದಾದಾಬಾಯಿ ನವರೋಜಿ ಅವರು. ಫಸ್ಟ್ ಆಪ್ಷನ್ಸ್ ಏನಿದೆ ದಾದಾಬಾಯಿ ನವರೋಜಿ, ಇವರು ಬಂದು ಈ ಒಂದು ಪತ್ರಿಕೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಆ್ಯಂಡ್ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಇವರು 1825 ಸೆಪ್ಟೆಂಬರ್ 4ರಂದು ಜನಿಸ್ತಾರೆ. ಅದು ಬಂದು ಮುಂಬೈ ಬಳಿ ನವ್ಸಾರಿ ಅಂತಕ್ಕಂಥ
ಒಂದು ಸ್ಥಳದಲ್ಲಿ ಜನಿಸ್ತಾರೆ. ಇವರು ಬರ್ತಕ್ಕಂಥ ಪತ್ರಿಕೆಗಳು ಜ್ಞಾನ ಪ್ರಸಾರಕ, ಸತ್ಯವಾದಿ, ವಾಯ್ಸ್ ಆಫ್ ಇಂಡಿಯಾ ಮತ್ತು ರಾಷ್ಟ್ ಗೋಫ್ತಾರ್ ಅಂತಕ್ಕಂಥ ಪುಸ್ತಕಗಳನ್ನು ಬರೀತಾರೆ. ಜ್ಞಾನ ಪ್ರಸಾರಕ, ಸತ್ಯವಾದಿ, ವಾಯ್ಸ್ ಆಫ್ ಇಂಡಿಯಾ ಮತ್ತು ರಾಷ್ಟ್ ಗೋಫ್ತಾರ್ ಅಂತಕ್ಕಂಥ 4 ಪತ್ರಿಕೆಗಳನ್ನು ಬರಿತಾ ಹೋಗ್ತಾರೆ. ಇಲ್ಲಿ ಮೇಯ್ನಾಗಿ ಕೇಳಿರತಕ್ಕಂತಹ ಪತ್ರಿಕೆ ಅಂತ ಹೇಳಿದರೆ ವಾಯ್ಸ್ ಆಫ್ ಇಂಡಿಯಾ. ಓಕೆ ಫ್ರೆಂಡ್ಸ್, ಸೊ ಇಷ್ಟು ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೆಕ್ಸ್ಟು ಭಾರತ ವೃದ್ಧ ಪಿತಾಮಹ ಯಾರು ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅಂತ ಹೇಳಬಹುದು. ಭಾರತದ ವೃದ್ಧ ಪಿತಾಮಹ ದಾದಾಬಾಯಿ ನವರೋಜಿ. ಆ್ಯಂಡ್ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಆಯ್ಕೆಯಾದ ಮೊದಲ ಭಾರತೀಯ ಅಂತ ಸಹ ಹೇಳಿದ್ದಾರೆ. ಬ್ರಿಟಿಷ್ ಪಾರ್ಲಿಮೆಂಟಿಗೆ ಆಯ್ಕೆಯಾದಂಥ ಮೊದಲ ಭಾರತೀಯ ದಾದಾಬಾಯಿ ನವರೋಜಿಯವರು. ಆ್ಯಂಡ್ ಸ್ವರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸ್ತಕ್ಕಂಥದ್ದು ಇವರೇ ಸಹ ಆಗಿರ್ತಾರೆ, ದಾದಾಬಾಯಿ ನವರೋಜಿಯವರು. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಭಾರತೀಯ ಇತಿಹಾಸದಲ್ಲಿ ಆಗಸ್ಟ್ 9, 1925 ಈ ಕಾರಣಕ್ಕಾಗಿ ಪರಿಚಿತ ಅಂತ ಕೇಳಿದ್ದಾರೆ. ಆಗಸ್ಟ್ 9, 1925 ಯಾವ ಒಂದು ಕಾರಣ ನಡೀತು ಅಥವಾ ಯಾವ ಒಂದು ಘಟನೆ ನಡೀತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬರ್ತಕ್ಕಂಥದ್ದು ಈ ಒಂದು ಕಾಕೋರಿ ರೈಲು ದರೋಡೆ ಅಂತಕ್ಕಂಥ ಒಂದು ದರೋಡೆ ಈ ಒಂದು ಆಗಸ್ಟ್ 9, 1925 ನಡೀತಕ್ಕಂಥ ಒಂದು ಘಟನೆಯಾಗಿರುತ್ತೆ. ಸೊ ಬಂಗಾಳನ ವಿಭಜನೆಯೂ ಬರಲ್ಲ 1905, ಜಲಿಯನ್ ವಾಲಾಬಾಗ್ ಬರಲ್ಲ, ಚೌರಿ ಚೌರನೂ ಸಹ ಬರೋದಿಲ್ಲ. ಆನ್ಸರು ಕಾಕೋರಿ ರೈಲು ದರೋಡೆ ಅಂತಕ್ಕಂಥದ್ದು. ನೆಕ್ಸ್ಟು, ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಹೇಳಿದವರು ಯಾರು? ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಹೇಳಿದವರು ಯಾರು? ಸೊ ನೋಡಿ, ಇಲ್ಲಿ ಇದು ಸಹ ಎಲ್ಲರೂ ಗೊತ್ತಿರ್ತಕ್ಕಂಥ ಕ್ವಶನ್ಸೇ. ದಾದಾಬಾಯಿ ನವರೋಜಿ, ಸುಭಾಷ್ ಚಂದ್ರ ಬೋಸ್, NM ಲೋಖಂಡೆ ಆ್ಯಂಡ್ ಜತಿನ್ ದಾಸ್ ಅಂತ ಆಪ್ಷನ್ಸ್ ಇದೆ. ಸೊ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಹೇಳ್ತಕ್ಕಂಥವ್ರು ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್. ವೆರಿ ಗುಡ್ ಆನ್ಸರ್ಸ್ ಎಲ್ಲರೂ ಕಳಿಸಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಇವರು ಜನಿಸಿದ್ದು 1897 ಜನವರಿ 23ರಂದು. ಆ್ಯಂಡ್ ಇವರ ನೆನಪಿಗಾಗಿ ಈ ಒಂದು ದಿನವನ್ನು ಸಹ ಆಚರಣೆ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಇವರು ಜನಿಸಿದ್ದು ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ. ನಿಧನ ಹೊಂದಿದ ವರ್ಷ ಬಂದು 1945 ಆಗಸ್ಟ್ 18 ಅಂತ ಹೇಳ್ತಾರೆ. ಆ್ಯಂಡ್ ನಿಧನ ಹೊಂದಿದ ಸ್ಥಳ ಬಂದು ತೈವಾನ್ ದೇಶದ ತೈಪೆ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇವರು ನಿಧನವನ್ನು ಹೊಂದ್ತಾರೆ. ಆ್ಯಂಡ್ ನೆಕ್ಸ್ಟು, ಈ ನೇತಾಜಿಯವ್ರನ್ನ ಸುಭಾಷ್ ಚಂದ್ರ ಬೋಸ್ನ ನೇತಾಜಿ ಅಂತ ಸಹ ಕರಿತೀವಿ. ಆ್ಯಂಡ್ ನೇತಾಜಿ ಅಂತ ಕರೆದವ್ರು ಯಾರಂತ ಹೇಳಿದರೆ ಮಹಾತ್ಮ ಗಾಂಧೀಜಿಯವರು. ಸೊ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ನೇತಾಜಿ ಅಂತಕ್ಕಂಥ ಒಂದು ವರ್ಡ್ ಅಥವಾ ಪದವಿ ಏನೋ ಒಂದು ನೇಮನ್ನು ಕೊಡ್ತಾರೆ. ಸೊ ಅದು ಆ ಒಂದು ನೇಮನ್ನು ಕೊಡ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು. ಸೊ ಈ ಕ್ವಶನ್ಸು ಸಹ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ. ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಎಂದು ಕರೆದವರು ಯಾರು ಅಂತ ಮಹಾತ್ಮ ಗಾಂಧೀಜಿಯವರು. ಆ್ಯಂಡ್ ನೆಕ್ಸ್ಟು, ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಎಂದು ಕರೆದವರು ಸುಭಾಷ್ ಚಂದ್ರ ಬೋಸ್ ಅಂತ. ನೋಡಿ ಇಲ್ಲಿಲ್ಲ ಆಲ್ಟರ್ನೇಟಿವ್ ಇದೆ. ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಅಂತ ಕರೆದವರು ಸುಭಾಷ್ ಚಂದ್ರ ಬೋಸು. ಸುಭಾಷ್ ಚಂದ್ರ ಬೋಸ್ರವನ್ನ ನೇತಾಜಿ ಅಂತ ಕರೆದಿದ್ದು ಮಹಾತ್ಮ ಗಾಂಧೀಜಿಯವರು. ಆ್ಯಂಡ್ ನೆಕ್ಸ್ಟು, ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸಿಂಗಾಪುರದಲ್ಲಿ ಕಟ್ತಾರೆ. ಸೊ ಇದು ಸಹ ಕೇಳಿದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ INA ಕಟ್ಟಿದವರು ಯಾರು ಅಂತ ಕೇಳ್ತಾರೆ. ಸೊ ಆನ್ಸರು ಸುಭಾಷ್ ಚಂದ್ರ ಬೋಸು. ಎಲ್ಲಿ ಅಂತ ಹೇಳಿದಾಗ ಸಿಂಗಾಪುರದಲ್ಲಿ. ಆ್ಯಂಡ್ ಇವರು ಸುಭಾಷ್ ಚಂದ್ರ ಬೋಸ್ರವರು ಜಪಾನಿಯರ ಅಧೀನದಲ್ಲಿದ್ದಾಗ ಭಾರತದ ಯುದ್ಧ ಖೈದಿಗಳನ್ನು ಸೇರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟುತ್ತಾರಂತೆ. ಭಾರತದ ಯುದ್ಧ ಖೈದಿಗಳನ್ನು ಬಳಸ್ಕೊಂಡು ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ತಾರೆ. ಸೊ ಸುಭಾಷ್ ಚಂದ್ರ ಬೋಸ್ರವರು. ಆ್ಯಂಡ್ ನೆಕ್ಸ್ಟು, ಸುಭಾಷ್ ಚಂದ್ರ ಬೋಸ್ ಆಯ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮಹಿಳಾ ಪಡೆಯ ಮುಖ್ಯಸ್ಥರು ಯಾರು ಅಂತ ಕೇಳಿದರೆ ಕ್ಯಾಪ್ಟನ್ ಲಕ್ಷ್ಮಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಧ್ವಜ ಲಾಂಛನ ಬಂದು ಹುಲಿಯಂತೆ. ಆ್ಯಂಡ್ ದಿಲ್ಲಿ ಚಲೋ ಘೋಷಣೆ ಹೊರಡಿಸಿದವರು ಯಾರು ಅಂತ ಕೇಳಿದರೆ ಸುಭಾಷ್ ಚಂದ್ರ ಬೋಸ್. ಸೊ ಇವರು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಇರ್ತಕ್ಕಂಥ ಇಷ್ಟು ಮಾಹಿತಿಗಳು. ಆ್ಯಂಡ್ ನೆಕ್ಸ್ಟು, ಜೈ ಹಿಂದ್ ಘೋಷಣೆಯನ್ನು ಹೊರಡಿಸ್ತಕ್ಕಂಥವ್ರು ಸುಭಾಷ್ ಚಂದ್ರ ಬೋಸು. ನಿಮ್ಮ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಹೇಳಿದವರು ಸುಭಾಷ್ ಚಂದ್ರ ಬೋಸ್ರವರು. ಆ್ಯಂಡ್ 1938ರಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನವನ್ನು ಅಧ್ಯಕ್ಷರಾಗ್ತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ರವರು. ಆ್ಯಂಡ್ ನೆಕ್ಸ್ಟು 1939ರಲ್ಲಿ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಪಕ್ಷವನ್ನು ಸಹ ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಇಷ್ಟು ಬಂದು ಈ ಒಂದು ಸುಭಾಷ್ ಚಂದ್ರ ಬೋಸ್ರವರ ಬಗ್ಗೆ ಇನ್ಫಾರ್ಮೇಷನ್ನು. ಆ್ಯಂಡ್ ನೆಕ್ಸ್ಟು, ಸುಭಾಷ್ ಚಂದ್ರ ಬೋಸ್ರವರ ಜೀವನ ಚರಿತ್ರೆ ಶೀರ್ಷಿಕೆ ಬಂದು ದಿ ಇಂಡಿಯನ್ ಸ್ಟ್ರಗಲ್ ಅಂತಕ್ಕಂಥ ಒಂದು ಶೀರ್ಷಿಕೆ ಇದೆ. ಆ್ಯಂಡ್ 1997ರಲ್ಲಿ ಸುಭಾಷ್ ಚಂದ್ರ ಬೋಸ್ರವರಿಗೆ ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಸಹ ಕೊಡಲಾಗುತ್ತಂತೆ. ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ರವರು 1945 ಆಗಸ್ಟ್ 18ರಂದು ಮರಣವನ್ನು ಹೊಂದ್ತಾರೆ.
ಆ್ಯಂಡ್ ನೆಕ್ಸ್ಟು ಭಗತ್ ಸಿಂಗ್ನ ಡ್ಯಾಶ್ ಸಂಸ್ಥಾಪಕ ಸದಸ್ಯರಲ್ಲೊಬ್ಬರಾಗಿದ್ದಾರೆ ಅಂತ ಹೇಳಿದರೆ ಭಗತ್ ಸಿಂಗ್ರವರು ಅನುಶೀಲನ ಸಮಿತಿ, ಅಭಿನವ ಭಾರತ್, ರೆವಲ್ಯೂಷನರಿ ಸೋಷಿಯಲಿಸ್ಟ್ ಪಾರ್ಟಿ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್ ಅಸೋಸಿಯೇಷನ್ ಅಂತಕ್ಕಂಥ 4 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಭಗತ್ ಸಿಂಗ್ರವರು ಸದಸ್ಯರಾಗಿದ್ದು ಆಪ್ಷನ್ ಡಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಇದರಲ್ಲಿ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಆ್ಯಂಡ್ ನೆಕ್ಸ್ಟು ಇನ್ನು ಭಗತ್ ಸಿಂಗ್ ಅವರು ನಾನು ಹೇಳಿದಾಗೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನಲ್ಲಿ ಸ್ಥಾಪಕರಾಗಿದ್ದರು ಅಥವಾ ಒಬ್ಬರು ಸದಸ್ಯರಾಗಿದ್ದರು. ಆ್ಯಂಡ್ 1928 ನಡ್ತಕ್ಕಂಥ ಲಾಹೋರ್ನ ಸೈಮನ್ ಆಯೋಗ ಬಂದಾಗ ಅದನ್ನು ಸಹ ಪ್ರತಿಭಟಿಸುತ್ತಾ ಸ್ವತಂತ್ರ ಹೋರಾಟಗಾರರ ಲಜಪತ ರಾಯರವರು ಸ್ಟ್ಯಾಂಡರ್ಡ್ ಎಂಬ ಪೊಲೀಸ್ ಅಧಿಕಾರಿ ಲಾಠಿಚಾರ್ಜಿಂದ ಸಾಯ್ತಾರಂತೆ. ಸೊ ನೋಡಿ ಇಲ್ಲಿ ಈ ಒಂದು ಲಾಹೋರ್ ಸೈಮನ್ ಆಯೋಗದ ಒಂದು ಟೈಮಲ್ಲಿ ಸಾಯ್ತಕ್ಕಂಥದ್ದು ಲಾಲಾ ಲಜಪತ್ ರಾಯ್ ಅವರು. ಸೊ ಇದು ಸಹ ಎಕ್ಸಾಮ್ಸಲ್ಲಿ ಬರಬಹುದು. ಆ್ಯಂಡ್ ಈ ಸೇಡನ್ನು ತೀರಿಸಿಕೊಳ್ಳಲು 1928 ಡಿಸೆಂಬರ್ 17ರಂದು ಸ್ಟ್ಯಾಂಡರ್ಡ್ಸ್ ಅಂತಕ್ಕಂಥ ಏನಿದ್ದಾರೆ ಸ್ಟ್ಯಾಂಡರ್ಡ್ಸ್ರನ್ನು ಗುಂಡಿಟ್ಟು ಕೊಲ್ತಾರಂತೆ. ಸೊ ಇವರನ್ನು ಸಾಯಿಸಿದ ಒಂದು ಕಾರಣಕ್ಕೆ 1928 ಡಿಸೆಂಬರ್ 17ರಂದು ಈ ಸ್ಟ್ಯಾಂಡರ್ಡ್ಸ್ನನ್ನು ಗುಂಡಿಟ್ಟು ಕೊಂದನು ಅಂತ ಹೇಳ್ತಾರೆ. ಆ್ಯಂಡ್ 1929 ಏಪ್ರಿಲ್ 8ರಂದು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಅವರು ಕೇಂದ್ರ ಶಾಸನಸಭೆಯ ಮೇಲೆ 2 ಬಾಂಬನ್ನು ಎಸೆದು ಇಕ್ವಿಲಾಲ್ ಜಿಂದಾಬಾದ್ ಅಂತಕ್ಕಂಥ ಒಂದು ವಾಕ್ಯವನ್ನು ಹೇಳ್ತಾರೆ. ಇಲ್ಲಿ ಯಾರಂತ ಹೇಳಿದ್ರೆ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಅಂತಕ್ಕಂಥವ್ರು. 1929 ಏಪ್ರಿಲ್ 8ರಂದು ಮಾಡ್ತಕ್ಕಂಥದ್ದು ಈ ಬಾಂಬನ್ನು ಎಸೆದು ಇಕ್ವಿಲಾಲ್ ಜಿಂದಾಬಾದ್ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಗ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಕೇಳ್ತಕ್ಕಂಥ ಇಕ್ವಿಲಾಲ್ ಜಿಂದಾಬಾದ್ ಯಾರ ಘೋಷಣೆ ಅಂತ ಕೇಳ್ತಾರೆ. ಆನ್ಸರು ಭಗತ್ ಸಿಂಗು. ಭಗತ್ ಸಿಂಗ್ 1857ರ ಕ್ರಾಂತಿಕಾರಿಯಲ್ಲಿ ಭಾಗವಹಿಸಲಿಲ್ಲ ಅಂತ ಸಹ ಹೇಳ್ತಾರೆ, ಬಿಕಾಸ್ ಇವರು ಮರಣವನ್ನು ಹೊಂದಿರ್ತಾರೆ. ಆ್ಯಂಡ್ ನೆಕ್ಸ್ಟು ಭಗತ್ ಸಿಂಗು, ಸುಖದೇವ್ ಮತ್ತು ರಾಜ್ಗುರು ಅವರನ್ನು 1931 ಮಾರ್ಚ್ 23ರಂದು ಲಾಹೋರ್ ಜೈಲಿನಲ್ಲಿ ಲಾಹೋರ್ ಒಳಸಂಚು ಕಾರಣಕ್ಕಾಗಿ ಗಲ್ಲಿಗೆನ ಏರಿಸಲಾಗುತ್ತಂತೆ. ಭಗತ್ ಸಿಂಗು, ಸುಖದೇವ್ ಮತ್ತು ರಾಜ್ಗುರು ಅವರನ್ನು 3 ಜನರನ್ನು ಈ ಒಂದು ಲಾಹೋರ್ ಒಳಸಂಚಿನ ಕಾರಣಕ್ಕಾಗಿ ಜೈಲಿನಲ್ಲಿ ಗಲ್ಲಿಗೆ ಏರಿಸ್ತಾರೆ. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಯಾರು ಕ್ರಾಂತಿಕಾರಿ ಅಲ್ಲ ಅಂತ ಕೇಳಿದರೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ರಾಸ್ ಬಿಹಾರಿ ಬೋಸ್ ಅಂತಕ್ಕಂಥ ಆಪ್ಷನ್ಸ್ ಇದೆ. ಆನ್ಸರ್ ಬಂದು ರಾಸ್ ಬಿಹಾರಿ ಬೋಸ್, ಡಿ ಆಪ್ಷನ್ನು. ಸೊ ನಾನು ಆಲ್ರೆಡಿ ಲಿಸ್ಟ್ ಔಟ್ನ ಕೊಟ್ಟಿದ್ದೀನಿ ಕ್ರಾಂತಿಕಾರಿಗಳಾಗಿರ್ಬೋದು, ಮಂದಗಾಮಿಗಳು, ತೀವ್ರಗಾಮಿಗಳದ್ದು. ಸೊ ಹಾಗಾಗಿ ಆನ್ಸರನ್ನು ನೀವು ಓದಬೇಕಾದ್ರೂ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಖಾನ್ ಅಬ್ದುಲ್ ಗಫರ್ ಖಾನ್, ಮಹಮ್ಮದ್ ಅಲಿ ಜಿನ್ನಾ, ಮಹಮ್ಮದ್ ಇಕ್ಬಾಲ್, ಮಹಮ್ಮದ್ ಮನ್ಸೂರಿ. ಸೊ ಆನ್ಸರ್ ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಖಾನ್ ಅಬ್ದುಲ್ ಗಫರ್ ಖಾನ್, ಗಡಿನಾಡ ಗಾಂಧಿ ಅಂತ ಏನು ಹೇಳ್ತೀವಿ. ಸೊ ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು ಈ ಒಂದು ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಫಿರೋಜ್ಪುರ್ ಜೈಲಿನಲ್ಲಿ ಭಗತ್ ಸಿಂಗ್, ಸುಖದೇವ್ ಸಿಂಗ್ ಹಾಗೂ ರಾಜಗುರು ಎಂದು ನೇಣಿಗೇರಿಸಿದವರಾಯಿತು ಅಂತ ಕೇಳಿದರೆ, ಸೊ ನಾನು ಹೇಳಿದಾಗೆ ಭಗತ್ ಸಿಂಗ್, ಸುಖದೇವ್ ಸಿಂಗ್ ಮತ್ತು ರಾಜಗುರು ಇವರು 3 ಜನ ಜೈಲಿಗೆ ಈ ಲಾಹೋರ್ ಒಳಸಂಚು ಕಾರಣಕ್ಕಾಗಿ ಜೈಲಲ್ಲಿ ಗಲ್ಲಿಗೇರಿಸ್ತಾರೆ ಅಂತ ಹೇಳಿದರೆ 1931 ಮಾರ್ಚ್ 23 ಅಂತ ಹೇಳಿದೆ ನೋಡಿದ್ದು. ಸೊ ಮಾರ್ಚ್ 23, 1931 ಆನ್ಸರು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, 1893ರಲ್ಲಿ ಮಹಾರಾಷ್ಟ್ರದ ಯುವ ಜನತೆಯಲ್ಲಿ ರಾಷ್ಟ್ರ ಪ್ರೇಮ ಬೆಳೆಸಲು ಸಾಂಪ್ರದಾಯಿಕವಾದ ಗಣಪತಿ ಹಬ್ಬವನ್ನು ಆಚರಿಸಲು ಈತ ಆರಂಭಿಸಿದ್ದು ಈ ವಾಕ್ಯವೃಂದ ಉಲ್ಲೇಖ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಗಣಪತಿ ಹಬ್ಬ ಅಥವಾ ಗಣೇಶನ ಹಬ್ಬವನ್ನು 1893ರಲ್ಲಿ ಮಹಾರಾಷ್ಟ್ರದ ಯುವ ಜನತೆಯಲ್ಲಿ ಬೆಳೆಸ್ತಕ್ಕಂಥದ್ದು ಯಾರು ಅಂತ ಕೇಳಿದಾಗ ಭಗತ್ ಸಿಂಗ್, ಗೋಪಾಲಕೃಷ್ಣ ಗೋಖಲೆ, ಸುಖದೇವ್, ಬಾಲಗಂಗಾಧರ ತಿಲಕ್ ಅಂತ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಅವ್ರಿಗೆ ಎಲ್ಲಿಗೂ ಗೊತ್ತಿರ್ತಕ್ಕಂಥದ್ದು ಬಾಲಗಂಗಾಧರ ತಿಲಕ್ ಅವರು ಈ ಒಂದು ಗಣೇಶನ ಹಬ್ಬವನ್ನು ಆಚರಣೆಗೆ ತರ್ತಾರೆ. ಆಪ್ಷನ್ 4. ಇನ್ನು ಇವ್ರ ಬಗ್ಗೆ ನಾವು ಹೇಳೋದಾದರೆ ಇವ್ರನ್ನ ಲೋಕಮಾನ್ಯ ಅಂತ ಸಹ ಹೇಳ್ತೀವಿ. ಆ್ಯಂಡ್ ಇವರ ಪತ್ರಿಕೆಗಳು ಬಂದು ಮರಾಠ ಮತ್ತು ಕೇಸರಿ, ಇದು ಸಹ ವೆರಿ ಇಂಪಾರ್ಟೆಂಟು. ಮರಾಠ ಮತ್ತು ಕೇಸರಿ ಪತ್ರಿಕೆಗಳು ನೋಡಿ, ಇಲ್ಲಿ ಮರಾಠ ಪತ್ರಿಕೆಯನ್ನು ಇಂಗ್ಲೀಷ್ ಭಾಷೆಯಲ್ಲಿ, ಕೇಸರಿ ಪತ್ರಿಕೆಯನ್ನು ಮರಾಠಿ ಭಾಷೆಯಲ್ಲಿ ಬರಿತಾ ಹೋಗ್ತಾರೆ. ಆ್ಯಂಡ್ ಇವರು ಗಣೇಶ ಹಬ್ಬ ಮತ್ತು ಶಿವಾಜಿ ಹಬ್ಬಗಳನ್ನು ಆಚರಣೆಗೆ ತರ್ತಾರೆ. ಸೊ ಇದು ಇಂಪಾರ್ಟೆಂಟು. ಇವರು ಮರಾಠ ಮತ್ತು ಕೇಸರಿ ಇಂಪಾರ್ಟೆಂಟು ಮತ್ತು ಲೋಕಮಾನ್ಯ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟು ಹೇಳಿದಾಗೆ 1893ರಲ್ಲಿ ಮಹಾರಾಷ್ಟ್ರದ ಯುವ ಜನತೆಯಲ್ಲಿ ಈ ಒಂದು ರಾಷ್ಟ್ರ ಪ್ರೇಮವನ್ನು ಬೆಳೆಸೋದಕ್ಕೋಸ್ಕರ ಗಣೇಶ ಹಬ್ಬವನ್ನು ಆಚರಣೆಗೆ ತರ್ತಾರೆ. ಆ್ಯಂಡ್ ನೆಕ್ಸ್ಟು ಬಾಲಗಂಗಾಧರ ತಿಲಕ್ ಅವರು ಸ್ವರಾಜ್ಯ ನನ್ನ ಅಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದಿರುತ್ತೇನೆ ಎಂಬ ಒಂದು ಘೋಷಣೆಯನ್ನು ಸಹ ಹೇಳ್ತಾರೆ.
ಆ್ಯಂಡ್ ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಅಂತಕ್ಕಂಥ ಒಂದು ಘೋಷಣೆಯನ್ನು ಸಹ ಇವರು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇವರ ಒಂದು ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಅಂತಕ್ಕಂಥ ಘೋಷಣೆ ಯಾವುದು ಅಂತ ಕೇಳಿದಾಗ ಬಾಲಗಂಗಾಧರ ತಿಲಕ್ ಅಂತ ಸಹ ಹೇಳ್ಬಹುದು. ಆ್ಯಂಡ್ ಇವರು ಗೀತಾ ರಹಸ್ಯ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರ್ಮಾದ ಮಾಂಡೆಲಾ ಜೈಲಿನಲ್ಲಿ ಇವರು ಬರಿತಾ ಹೋಗ್ತಾರೆ. ಗೀತಾ ರಹಸ್ಯ ಅಂತಕ್ಕಂಥ ಕೃತಿ ಅಥವಾ ಪುಸ್ತಕ ಯಾವುದು ಅಂತ ಕೇಳಿದಾಗ ಬಾಲಗಂಗಾಧರ ತಿಲಕ್ ಅವ್ರದ್ದು. ಆ್ಯಂಡ್ ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟು, ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅಂತಕ್ಕಂಥ ಒಂದು ಸೊಸೈಟಿಯನ್ನು ಸಹ ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಇಕ್ವಿಲಾಲ್ ಜಿಂದಾಬಾದ್ ಘೋಷಣೆ ನೀಡಿದವರು ಯಾರು ಅಂತ ಕೇಳಿದರೆ, ಸೊ ಈಗ ಆಲ್ರೆಡಿ ಬಂದಿದ್ದ ಕ್ವಶನು ದಾದಾಬಾಯಿ ನವರೋಜಿ, ಸುಭಾಷ್ ಚಂದ್ರ ಬೋಸ್, ಎಂ ಲೋಖಂಡೆ, ಭಗತ್ ಸಿಂಗು. ಆನ್ಸರು ನಾ ಹೇಳಿದಾಗ ಆಲ್ರೆಡಿ ಹೇಳಿರ್ತಕ್ಕಂಥ ಆನ್ಸರು ಭಗತ್ ಸಿಂಗ್, ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ತಿಲಕ್, ಲಾಲ್ ಲಜಪತ್ ರಾಯ್ ಆ್ಯಂಡ್ ಬಿಪಿನ್ ಚಂದ್ರಪಾಲ್ ಅವರಂತೆಯೇ ಪ್ರಮುಖವಾದ ಮತ್ತೊಬ್ಬ ತೀವ್ರಗಾಮಿ ನಾಯಕ ಯಾರು ಅಂತ ಕೇಳಿದರೆ ಅರವಿಂದ್ ಘೋಷ್, ಸುಭಾಷ್ ಚಂದ್ರ ಬೋಸ್, ಎಂ.ಜಿ. ರಾನಡೆ, ರಾಸ್ ಬಿಹಾರಿ ಬೋಸ್. ನೋಡಿ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ತೀವ್ರಗಾಮಿಗಳು ಲಾಲ್ ಬಾಲ್ಪಾಲ್ ಆ್ಯಂಡ್ ಎಕ್ಸ್ಟ್ರಾ ಒಂದು ಅಂತ ಹೇಳಿದಾಗ ಅರವಿಂದ್ ಘೋಷ್ರವರು. ಸೊ ಆದರೆ ಅರವಿಂದ್ ಘೋಷ್ರವರು ತೀವ್ರಗಾಮಿಯಾಗಿ ಉಳಿಯೋದಿಲ್ಲ, ಲಾಸ್ಟ್ಗೆ ತತ್ವಜ್ಞಾನಿಯಾಗಿ ಕನ್ವರ್ಟ್ ಆಗ್ತಾ ಹೋಗ್ತಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಅರವಿಂದ್ ಆಶ್ರಮ ಇರ್ತಕ್ಕಂಥದ್ದು ಪಾಂಡಿಚೇರಿಯಲ್ಲಿ. ಇವರ ಒಂದು ಪತ್ರಿಕೆ ಬಂದು ಯುಗಾಂತರ ಅಂತಕ್ಕಂಥ ಪತ್ರಿಕೆಯನ್ನು ಸಹ ಬರೀತಾರೆ. ನಾನು ಹೇಳಿದಾಗ ಇವರು ತತ್ವಜ್ಞಾನಿಯಾಗಿ ಅವರತ್ತ ಒಂದು ಇದನ್ನು ಬದಲಾಯಿಸ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕಲ್ಪನಾ ದತ್ ಈ ಕೆಳಕಂಡ ಯಾವ ಘಟನೆಗೆ ಸಂಬಂಧಿಸಿದ್ದಾರೆ ಹಾಗೂ ಸದರಿ ಘಟನೆಯು ಸೂರ್ಯ ಸೇನ್ ರವರು ನೇತೃತ್ವ ವಹಿಸುವಂತೆ ಆಯಿತು ಅಂತ ಹೇಳಿದರೆ, ಕಲ್ಪನಾ ದತ್ ಅಂತಕ್ಕಂಥವ್ರು ಯಾವ ಒಂದು ಘಟನೆಗೆ ಸಂಬಂಧಿಸಿದ್ದು? ಚಿತ್ತಗಾಂಗ್ ಶಸ್ತ್ರಾಸ್ತ್ರ ದಾಳಿ, ಜಲಿಯನ್ ವಾಲಾಬಾಗ್ ಪ್ರಕರಣ, ಬಂಗಾಳ ವಿಭಜನೆ, ಕಕೋರಿ ರೈಲು ದರೋಡೆ. ಸೊ ಇದು ಆಲ್ರೆಡಿ ಕ್ವಶನ್ಸ್ ಬಂದಿತ್ತು ಆನ್ಸರು, ಬಟ್ ಕಕೋರಿ ರೈಲು ದರೋಡೆ ಅಂತಕ್ಕಂಥದ್ದು ಸ್ಟಾರ್ಟಿಂಗ್ ಬಂದಿತ್ತು, ಅದು ಇದಕ್ಕೆ ಸಂಬಂಧ ಇಲ್ಲ. ಕಲ್ಪನಾ ದತ್ ಮತ್ತು ಸೂರ್ಯಸೇನ್ ಅಂತಕ್ಕಂಥದ್ದು ಬರೋದು ಇಲ್ಲಿ ಆಪ್ಷನ್ ಎ, ಚಿತ್ತಗಾಂಗ್ ಸಶಸ್ತ್ರ ದಾಳಿ ಅಂತಕ್ಕಂಥ ಒಂದು ದಾಳಿಯಲ್ಲಿ ಇವರು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಯಾವ ಕ್ರಾಂತಿಕಾರಿಯು ಓರ್ವ ತತ್ವಜ್ಞಾನಿಯಾಗಿ ಬದಲಾದರು? ಸೊ ಆಲ್ರೆಡಿ ಹೇಳಿದಾಗ ಇವರು ಕ್ರಾಂತಿಕಾರಿ ಅಥವಾ ತೀವ್ರಗಾಮಿಯೂ ಸಹ ಆಗಿದ್ರು, ಕ್ರಾಂತಿಕಾರಿಯೂ ಸಹ ಆಗಿದ್ರು, ಆ್ಯಂಡ್ ಲಾಸ್ಟ್ಗೆ ತತ್ವಜ್ಞಾನಿಯಾಗಿ ಸಹ ಹೋಗ್ತಾರೆ ಅಂತ ಹೇಳಿದ್ದೆ. ಆನ್ಸರು ಅರವಿಂದ್ ಘೋಷ್ರವರು. ಆ್ಯಂಡ್ ನೆಕ್ಸ್ಟು ಸುಭಾಷ್ ಚಂದ್ರ ಬೋಸ್ರವರು ಆರಂಭಿಸಿದ ಇಂಡಿಯನ್ ನ್ಯಾಷನಲ್ ಆರ್ಮಿ INA ಅಂತ ಏನು ಹೇಳ್ತೀವಿ, ಹೇಗೆ ಕಟ್ಟಿದ್ದಾರೆ ಅಂತ ಕೇಳಿದರೆ, ಕೋಮಘಟ ಮಾರು ಹಡಗಿನಲ್ಲಿದ್ದ ಜನರನ್ನು ಸೇರಿಸಿ, ಬ್ರಿಟಿಷ್ ಭಾರತದಿಂದ ಪಲಾಯನ ಮಾಡಿದ ಮಲೇಷಿಯಾ ಸೇರಿದ ಭಾರತೀಯರನ್ನು ಒಟ್ಟುಗೂಡಿಸಿ, ಜಪಾನಿನಲ್ಲಿ ನೆಲೆಸಿದ್ದ ಭಾರತೀಯರನ್ನು ಸೇರಿಸಿ, ಜಪಾನಿಯರ ಅಧೀನದಲ್ಲಿದ್ದ ಭಾರತದ ಯುದ್ಧ ಕೈದಿಗಳನ್ನು ಸೇರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಜಪಾನಿಯರ ಅಧೀನದಲ್ಲಿದ್ದ ಭಾರತದ ಯುದ್ಧ ಕೈದಿಗಳನ್ನು ಒಟ್ಟುಗೂಡಿಸಿಯವರು ಏನು ಮಾಡ್ತಾರೆ, ಈ ಒಂದು INAನ ಸ್ಥಾಪನೆ ಮಾಡ್ತಾರೆ. ಸೊ ಇದು ಆನ್ಸರ್ ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ. ಇದು ಜಪಾನಿಯರ ಅಧೀನದಲ್ಲಿದ್ದ ಭಾರತ ಯುದ್ಧ ಕೈದಿಗಳನ್ನು ಸೇರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸುಭಾಷ್ ಚಂದ್ರ ಬೋಸ್ರವರು ಕಟ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಭಾರತದ ಈ ಕ್ರಾಂತಿಕಾರನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ನಿಧನವನ್ನು ಹೊಂದಿದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಜತೀನ್ ದಾಸ್ ಅಂತಕ್ಕಂಥ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಆನ್ಸರು ಈ ಕ್ರಾಂತಿಕಾರನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಸತ್ತನು ಅಂತ ಹೇಳಿದಾಗ ಆನ್ಸರ್ ಬಂದು ಜತೀನ್ ದಾಸ್, ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ INAದಿಂದ ಸ್ಥಾಪಿಸಲ್ಪಟ್ಟ ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರದ ರಾಷ್ಟ್ರಗೀತೆ ಯಾವುದು ಅಂತ ಕೇಳಿದರೆ, ನೋಡಿ ಇಲ್ಲಿ INA ಸುಭಾಷ್ ಚಂದ್ರ ಬೋಸ್ರವರು ಕಟ್ಟೋರು ಅಂತ ಹೇಳಿದ್ವಿ. ಯಾರು? ಜಪಾನಿನ ಭಾರತದ ಕೈದಿಗಳನ್ನು ಬೆಳೆಸ್ಕೊಂಡು ಕಟ್ತಾರೆ. ಆ್ಯಂಡ್ ಈ ಒಂದು ಸರ್ಕಾರದ ರಾಷ್ಟ್ರಗೀತೆ, ತಾತ್ಕಾಲಿಕ ಸರ್ಕಾರದ ರಾಷ್ಟ್ರಗೀತೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ, ಸಬ್ ಸುಖ್ ಚೈನ್ ಅಂತಕ್ಕಂಥ ಒಂದು ರಾಷ್ಟ್ರಗೀತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಭಗತ್ ಸಿಂಗ್ ಯಾವ ಪಕ್ಷಕ್ಕೆ ಸೇರಿದವರು? ಭಾರತದ ಕಮ್ಯುನಿಸ್ಟ್ ಪಕ್ಷ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಹಿಂದೂಸ್ತಾನ್ ಸಮಾಜವಾದಿ ಗಣರಾಜ್ಯ ಪಕ್ಷ, ಜಸ್ಟಿಸ್ ಪಕ್ಷ. ಸೊ ಭಗತ್ ಸಿಂಗ್ ಯಾವ ಪಕ್ಷಕ್ಕೆ ಸೇರಿದವರು? ಆನ್ಸರ್ ಹಿಂದೂಸ್ತಾನಿ ಸಮಾಜವಾದಿ ಗಣರಾಜ್ಯ ಪಕ್ಷಕ್ಕೆ, ಆಪ್ಷನ್ ಸಿ. ನೆಕ್ಸ್ಟು
ಈ ರಾಷ್ಟ್ರೀಯ ನಾಯಕರ ವಿಶಿಷ್ಟ ನೆಲೆಯನ್ನು ನೀಡಲಾಗಿದೆ, ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. PC ಜೋಶಿ, NS ಜೋಶಿ, ಸೂರ್ಯ ಸೇನ್, FC ಬೋಸ್. ಸೊ PC ಜೋಶಿ ಬಂದು ಭಾರತ ಕಮ್ಯುನಿಸ್ಟ್ ಪಕ್ಷ, NS ಜೋಶಿ ಬಂದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಫೆಡರೇಷನ್, ಸೂರ್ಯ ಸೇನ್ ಬಂದು ಇಂಡಿಯನ್ ರಿಪಬ್ಲಿಕನ್ ಆರ್ಮಿ ರ್ಯಾಡಿಕಲ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್, FC ಬೋಸ್ ಬಂದು ರ್ಯಾಡಿಕಲ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್. ಆನ್ಸರ್ ಮೇಲಿನ ಎಲ್ಲವೂ ಆನ್ಸರು. ನೆಕ್ಸ್ಟು ಸರಿಯಾದ ಹೊಂದಾಣಿಕೆ ಅಲ್ಲದ್ದು ಯಾವುದು ಅಂತ ಕೇಳಿದರೆ ಇಲ್ಲಿ ಲಾಲಾ ಗಂಗಾಧರ್ ತಿಲಕ್ ಬಂದು ಬಾಂಬೆ ಅಸೋಸಿಯೇಷನ್ ಏನಿದೆ, ಸೊ ಇದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದರೆ ನಾವು ಆಲ್ರೆಡಿ ಹೇಳಿದ್ವಿ, ಬಾಲಗಂಗಾಧರ್ ತಿಲಕ್ ಬಂದು ಈ ಒಂದು ಬಾಂಬೆ ಅಸೋಸಿಯೇಷನ್ನ ಕಟ್ಟೋದಿಲ್ಲ. ಇವರು ಬಂದು ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಬಾಲಗಂಗಾಧರ್ ತಿಲಕ್ ಬಂದು. ನೆಕ್ಸ್ಟ್ ಕ್ವಶನು, ಕ್ರಾಂತಿಕಾರಿ ಯುಗಾಂತರ ಪಕ್ಷದ ಮುಂದಾಳತ್ವ ವಹಿಸಿದವರು. ಈ ಪಕ್ಷವು ಸಂಪನ್ಮೂಲ ಬಳಕೆ ಮಾಡಿ ಅಂತಾರಾಷ್ಟ್ರೀಯ ಸಂಪರ್ಕದ ಮೂಲಕ ಸೂಕ್ತ ಸಮಯದಲ್ಲಿ ಸೇನಾ ಸಂಚು ಹೂಡಲು ಪ್ರಯತ್ನಿಸಿತು. ಇವರು ಯಾರು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಇದಕ್ಕೆ ಜತೇಂದ್ರನಾಥ್ ಮುಖರ್ಜಿ.